ನಾನು ತಪ್ಪು ಮಾಡಿಲ್ಲ, ನಾನು ರಾಜೀನಾಮೆ ಕೊಡಲ್ಲ. ಇದನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಈಗ ಬಿಜೆಪಿ ಪಟ್ಟೆ ಹಿಡಿದು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ರು. ಮೈಸೂರು ಬಿಜೆಪಿ ಕಚೇರಿಯ ಬಳಿ ಭಾರಿ ಹೈಡ್ರಾಮಾ ನಡೀತಾ ಇದೆ. ಬಿಜೆಪಿ ಕಾರ್ಯಕರ್ತರಿಗೆ ಪೊಲೀಸರು ಅಡ್ಡಿಪಡಿಸ್ತಾ ಇದ್ದಾರೆ, ಅವರು ಪ್ರತಿಭಟನೆ ಮಾಡ್ತಾ ಇರೋದಕ್ಕೆ. ಪೊಲೀಸರು ಮತ್ತೆ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ತಳ್ಳಾಟ ನೂಕಾಟ ಆಗಿದೆ. ಕೆಲವರೆಲ್ಲ ಕೆಳಗಡೆನೂ ಬಿದ್ರು. ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಳ್ಳುತ್ತೆ. ಸೊ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಕೆಡಿಪಿ ಸಭೆಯನ್ನ ಮುಖ್ಯಮಂತ್ರಿಗಳು ಇವತ್ತು ನಡೆಸಲಿದ್ದಾರೆ. ಹಾಗಾಗಿ ಅಲ್ಲಿ ಮುತ್ತಿಗೆ ಹಾಕಕ್ಕೆ ಹೋದ್ರು. ಅಲ್ಲಿ ಪೊಲೀಸರು ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಕೂಡಾದಲ್ಲಿ ಇರಬೇಕಾದಂತ ಫೈಲ್ ಹೇಗೆ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಯಿತು ಅನ್ನೋದನ್ನ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ವಿ. ಈ ರೀತಿಯಲ್ಲಿ ಹೈಕೋರ್ಟಿನ ತೀರ್ಪಿನ ನಂತರ 197 ಪುಟಗಳ ತೀರ್ಪನ್ನ ಓದಿದ್ರೆ ಪ್ರತಿಯೊಂದು ಅಂಶವೂ ಅದರಲ್ಲಿ ಉಲ್ಲೇಖ ಆಗಿದೆ. 14 ಸೈಟ್ ತಗೊಂಡಿರೋ ಸರಿ ಇಲ್ಲ, ಸೈಟ್ ತೆಗೆದುಕೊಂಡಿರುವಂತ ದೇವರಾಜ್ ಹೆಸರಿನಲ್ಲೇ ಜಮೀನೇ ಇಲ್ಲ. ಅದನ್ನ ಈಗಾಗಲೇ ಮೈಸೂರಿನ ಅದಾಲತ್ ಕೋರ್ಟ್ ಈಗಾಗಲೇ ಹೇಳಿತ್ತು. ಅದು ಮೈಲಾರಯ್ಯ ಅನ್ನುವ ಒಂದು. ನನ್ನ ಸಹೋದ್ಯೋಗಿ ರೋಹಿತ್ ದೇವರಹಳ್ಳಿನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಏನಾಗ್ತಾ ಇದೆ ಈಗ? ಪೊಲೀಸರು ಮತ್ತೆ ಕಾರ್ಯಕರ್ತರ ನಡುವೆ ನೂಕಾಟ ತಳ್ಳಾಟ ಎಲ್ಲಿಗೆ ಬಂದು ತಲುಪಿದೆ ಈಗ? ಅರುಣ್, ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಕಚೇರಿಯಿಂದ ನೇರವಾಗಿ ಜಿಲ್ಲಾ ಪಂಚಾಯತಿಯ ಸಭಾಂಗಣದವರೆಗೆ ಮೆರವಣಿಗೆ ಹೋಗಿ ಅಲ್ಲಿ ಸಿದ್ದರಾಮಯ್ಯನವರಿಗೆ ಮುತ್ತಿಗೆ ಹಾಕಬೇಕು ನಿಟ್ಟಿನಲ್ಲಿ ಘೋಷಣೆಗಳನ್ನು ಕೂಗ್ಕೊಂಡು ಹೊರಡ್ತಾ ಇದ್ರು. ಆದರೆ ಬಿಜೆಪಿ ಕಚೇರಿಯ 50 ಮೀಟರ್ ದೂರದಲ್ಲಿ ಸಹ ಪೊಲೀಸರು ಆ ಒಂದು ಬಿಜೆಪಿಯ ಕಾರ್ಯಕರ್ತರು ಎಲ್ಲರನ್ನೂ ಕೂಡ ತಡೀತಾರೆ ಆರಂಭದಲ್ಲಿ. ಇದಾದ ಬಳಿಕವಾಗಿ ಇಬ್ಬರ ಮಧ್ಯೆ ನುಗ್ಗಲಾಗುವಂಥದ್ದು. ಬಳಿಕವಾಗಿ ಬಿಜೆಪಿಯ ಕಾರ್ಯಕರ್ತರು ಎಲ್ಲರನ್ನೂ ಕೂಡ, ಶ್ರೀವತ್ಸ ಸೇರಿದಂತೆ ಎಲ್ಲರನ್ನೂ ಕೂಡ ಇದೀಗ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿರುವಂಥದ್ದು. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭದ್ರತೆಯ ವಿಚಾರವಾಗಿ ಯಾವುದೇ ರೀತಿಯಂತ ಪ್ರೊಟೆಸ್ಟ್ಗಳು ಅಕ್ಕಪಕ್ಕದ ಅಲ್ಲಿ ನಡೆಯಬಾರದು ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಬಂಧನ ಮಾಡಿರುವಂತದ್ದು. ಇದೀಗ ಎಲ್ಲರನ್ನೂ ಕೂಡ ಡಿಆರ್ ಗ್ರೌಂಡ್ಗೆ ಕರ್ಕೊಂಡು ಹೋಗಿದ್ದಾರೆ. ಸಂಜೆ ನಂತರವಾಗಿ ಅವರನ್ನ ಬಿಡುವಂತ ಕೆಲಸಗಳಾಗುತ್ತೆ. ಯಾಕಂದ್ರೆ ಜಿಲ್ಲಾ ಪಂಚಾಯತಿಯಲ್ಲಿ ಇವತ್ತು ಸಂಜೆವರೆಗೂ ಕೂಡ ಈ ಒಂದು ಸಭೆ ನಡೆಯುವಂತದ್ದು. ಆ ನಿಟ್ಟಿನಲ್ಲಿ ಸಭೆಯ ಬಳಿಕವಾಗಿ ಬಂಧನ ಆಗಿರುವಂತಹ ಬಿಜೆಪಿ ಕಾರ್ಯಕರ್ತರನ್ನ ಬಿಡುವಂತ ಕೆಲಸಗಳು ಕೂಡ ಆಗುತ್ತೆ. ಶ್ರೀವಾಸ ಅವರನ್ನ ನಾವು ಮಾತಾಡಿಸುವಂತ ಸಂದರ್ಭದಲ್ಲಿ, ಬಂಧನವಾದಂತಹ ಸಂದರ್ಭದಲ್ಲಿ, ನಾವು ಉಳಿದ 2 ದಿನಗಳು ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ, ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತನಾಡಿರುವಂತದ್ದು. ನಾಳೆಯಿಂದ ಈ ಒಂದು ಬಿಜೆಪಿಯ ಪ್ರತಿಭಟನೆ ಯಾವ ಸ್ವರೂಪಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಅರುಣ್.